Hi, this is Akram Pasha, Government First Grade College, Changiri. So today I am going to discuss about the factors responsible for the rise of nationalism in India. So before going to discuss about this thing, we need to understand. We will try to recapitulate what we discussed in the last class. ಸೊ ಸ್ನೇಹಿತರೆ, ನನ್ನ ಹೆಸರು ಅಕ್ರಮ್ ಪಾಷಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚನ್ನಗಿರಿ. ಇವತ್ತು ನಾವು ಭಾರತದ ರಾಷ್ಟ್ರೀಯತೆ ಉಗಮಕ್ಕೆ ಪೂರಕವಾದ ಕಾರಣಗಳ ಬಗ್ಗೆ ಚರ್ಚೆ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ನಾವು ಹೋದ ಕ್ಲಾಸಲ್ಲಿ ಏನು ಚರ್ಚೆ ಮಾಡಿದ್ವಿ ಅದು ಪುನರ್ಮನನ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಅಂಶಗಳು ಚರ್ಚೆ ಮಾಡಿದ್ವಿ. ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಆಲ್ ದಿಸ್ ಥಿಂಗ್. The concept of nation and nationalism we discussed in the last class. So how this idea of nation enter into India. So we discussed that it enter into India from the Europeans, that we already discussed. And so the efforts are the measures are the actions taken by the resident of that particular geographical area which we call nation. So to protect it, and this process of protecting its dignity and sovereignty is called nationalism. In simple sense, we already discussed in last class. ಸೊ ಈ ರಾಷ್ಟ್ರ ಅನ್ನುವ ಒಂದು ಪರಿಕಲ್ಪನೆ ಯಾವ ರೀತಿ ಭಾರತಕ್ಕೆ ಬಂತು ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ. ಸೊ ಅಂದರೆ ಆ ಚರ್ಚೆಯ ಸಾರಾಂಶ ಅಂತ ಹೇಳಿದ್ರೆ, ಈ ಒಂದು ಪರಿಕಲ್ಪನೆಯನ್ನು ಯುರೋಪಿಂದ ನಮ್ಮ ಭಾರತಕ್ಕೆ ಬಂತು ಅಂತ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಅದೇ ರೀತಿಲಿ ಈ ರಾಷ್ಟ್ರೀಯತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈ ಭೌಗೋಳಿಕ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ, ರಾಷ್ಟ್ರ ಅಂತ ಕರಿತೀವಿಲ್ಲ. ಆ ರಾಷ್ಟ್ರದ ಗಡಿಗಳನ್ನು ರಕ್ಷಿಸುವುದು ಮತ್ತು ಆ ರಾಷ್ಟ್ರದ ಭಾಷೆ, ಆ ರಾಷ್ಟ್ರದ ಸಾರ್ವಭೌಮತ್ವವನ್ನು ರಕ್ಷಣೆ ಮಾಡುವ ಒಂದು ಏನು ಪ್ರಯತ್ನ ಮಾಡ್ತಾರಲ್ಲ ಜನ, ಅದಕ್ಕೆ ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಅಂತ ಲಾಸ್ಟ್ ಕ್ಲಾಸ್ ನಾವು ಚರ್ಚೆ ಮಾಡ್ತೀವಿ. ಅನದರ್ ಥಿಂಗ್ ವಿಚ್ ವಿ ಡಿಸ್ಕಸ್ ಇನ್ ಲಾಸ್ಟ್ ಕ್ಲಾಸ್, ಇಂಡಿಯನ್ ಕಾನ್ಸೆಪ್ಟ್ ಆಫ್ ನೇಷನ್ ಆ್ಯಂಡ್ ನ್ಯಾಷನಲಿಸಮ್. ಮತ್ತು ನಾವು ಈ ಫಸ್ಟ್ ಅಂಶದಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಂತ ಹೇಳಿದ್ರೆ, ಯುರೋಪಿನ ಪರಿಕಲ್ಪನೆಯಲ್ಲಿ ದೇಶ ಅಂದರೆ ಏನು, ರಾಷ್ಟ್ರೀಯತೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಸೊ ಆದರೆ ಭಾರತದ ಒಂದು ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ಪರಿಕಲ್ಪನೆ ಇದೆಲ್ಲ ಯುರೋಪಿನ ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯಿಂದ ಬಹಳ ವಿಭಿನ್ನವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಕಾನ್ಸೆಪ್ಟ್ ಆಫ್ ನೇಷನ್. ಸೊ ಅದರಲ್ಲಿ ನಾವು ಕೆಲವೊಂದು ಅಂಶಗಳು ಚರ್ಚೆ ಮಾಡಿದ್ವಿ. ಅದೇನಪ್ಪ ಅಂತ ಹೇಳಿದ್ರೆ, ನೆಹರೂಸ್ ಐಡಿಯಾ ಆಫ್ ನ್ಯಾಷನಲಿಸಮ್, ಅಂದರೆ ನೆಹರುವಿನ ರಾಷ್ಟ್ರೀಯತೆ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು. ಸೊ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ, ಯೂನಿಟಿ ಇನ್ ಡೈವರ್ಸಿಟಿ, ವಿಭಿನ್ನತೆಯಲ್ಲಿ ಏಕತೆ ಅಂತ ಹೇಳ್ಬಿಟ್ಟು ಒಂದು ಪರಿಕಲ್ಪನೆ ನೆಹರು ಅವರು ಪ್ರಚಾರ ಮಾಡ್ತಾರೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಗಾಂಧಿಯನ್ ಐಡಿಯಾ ಆಫ್ ನ್ಯಾಷನಲಿಸಮ್. Gandhian idea of nationalism means here, so he tried to explain the concept of nation and nationalism from humanity point of view. So whatever it may be, we may be different people, we may be following different religion, different tradition, we belong to different regions, but we all Indians, and we are Indians because we are human beings. This ideology Mahatma Gandhi tried to popularize. So, and last things which we discussed in the last class was the other idea of nationalism. So for example, the ideas given by R.C. Dutt in his book called Economic History of India, and another person called Dadabhai Naoroji in his book called Poverty and Un-British Rule in India. So they try to discuss the concept of nation and reaction toward the suppression and oppression of Europeans against by the Indians. So this particular idea of nationalism created as per their ideas because of the economic exploitation. ನಾವು ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಮೂರನೇ ಅಂಶ, ನಾವು ಲಾಸ್ಟ್ ಕ್ಲಾಸಲ್ಲಿ ಎರಡು ಆರ್ಥಿಕ ತಜ್ಞರ ಬಗ್ಗೆ ಮಾತಾಡಿದ್ವಿ. ಒಬ್ಬರು R.C. ದತ್ ಅಂತ ಹೇಳ್ಬಿಟ್ಟು, ಅವರು ಭಾರತದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಒಂದು ಗ್ರಂಥದಲ್ಲಿ ಭಾರತದಲ್ಲಿ ಯಾವ ರೀತಿಯಲ್ಲಿ ಯುರೋಪಿಯನ್ರು ಬಂದರು, ಯಾವ ರೀತಿಯಲ್ಲಿ ನಮ್ಮ ಸಮೃದ್ಧವಾದ ಆರ್ಥಿಕ ವ್ಯವಸ್ಥೆಯನ್ನು ಅವರು
ಹಾಳು ಮಾಡಿ ಒಂದು ಬಡ ದೇಶವಾಗಿ ಪರಿವರ್ತನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಒಂದು ಐಡಿಯಾವನ್ನು ಏನು ಮಾಡ್ತಾರೆ ಅವ್ರ ಬುಕ್ಕಲ್ಲಿ ಚರ್ಚೆ ಮಾಡ್ತಾರೆ. ಸೊ ಇದು ಸಮೃದ್ಧವಾದ ದೇಶವನ್ನು ಹಾಳು ಮಾಡಿದ್ದು ಅಥವಾ ವ್ಯವಸ್ಥಿತವಾಗಿ ಏನಪ್ಪ ಅಂದರೆ ಬಡತನದ ಒಂದು ಹಾದಿಯಲ್ಲಿ ತಗೊಂಡೋಗಿದ್ದು ಯಾರಪ್ಪ ಅಂದರೆ ಬ್ರಿಟಿಷರು ಅಂತ ಹೇಳಿ. ಇದರ ರಕ್ಷಣೆ ಮಾಡುವ ಕೆಲಸ ನಮ್ಮದಾಗಿರಬೇಕು. ಆವಾಗ ಏನಾಗುತ್ತೆ, ರಾಷ್ಟ್ರೀಯತೆ ಉಗಮವಾಗತ್ತೆ. ಅದೇ ರೀತಿಯಲ್ಲಿ ಈ ದಾದಾಭಾಯಿ ನೌರೋಜಿ ಅವರು ಇನ್ನೊಬ್ಬರು ದೊಡ್ಡ ವಿದ್ವಾಂಸರು ನಮ್ಮ ಭಾರತದ್ದು. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಅಂತ ಹೇಳ್ಬಿಟ್ಟು ಒಂದು ಗ್ರಂಥದಲ್ಲಿ ಅವ್ರು ಹೇಳ್ತಾರೆ, ಡ್ರೈನ್ ಥಿಯರಿ ಆಫ್ ವೆಲ್ತ್. ಅಂದರೆ ಭಾರತದ ಒಂದು ಸಂಪತ್ತೇನಾಗುತ್ತೆ ಯುರೋಪ್ ಕಡೆ ಸೋರಿಕೆ ಆಗುತ್ತೆ, ಕಂದಾಯ ರೂಪದಲ್ಲಿ ಅಥವಾ ವ್ಯಾಪಾರದ ಲಾಭಾಂಶ ರೂಪದಲ್ಲಿ ಅಥವಾ ಅಧಿಕಾರಿಗಳ ವೇತನ ರೂಪದಲ್ಲಿ. ಸೊ ಬೇರೆ ಬೇರೆ ಅಂಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಂಪತ್ತು ಆ ಕಡೆ ಹರಿದು ಹೋಗುತ್ತೆ. ಇದರಿಂದ ನಮ್ಮ ದೇಶದಲ್ಲಿ ಬಡತನ ಬಂತು ಅಂತ ಹೇಳ್ಬಿಟ್ಟು ಆ ಒಂದು ವಾದವನ್ನು ಮಂಡಿಸ್ತಾರೆ. ಯಾರು? ದಾದಾಭಾಯಿ ನೌರೋಜಿ ಅವರು. ಸೊ ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದಂಥ ಅಂಶಗಳು. ಈಗ ನಾವು ವಿಷಯಕ್ಕೆ ಬರೋಣ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಪ್ರಮುಖವಾದ ಕಾರಣಗಳು ಏನು ಅಂತ ಹೇಳ್ಬಿಟ್ಟು ನಾವು ಒನ್ ಬೈ ಒನ್ ನಾನು ಬಹಳಷ್ಟು ಕಾರಣಗಳು ಇರಬಹುದು, ಆದರೆ ನಮ್ಮ ಒಂದು ಅನುಕೂಲಕ್ಕೋಸ್ಕರ ಕೆಲವೊಂದು ಮಾತ್ರ ನಾವು ಇಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್, ದ ಪೊಲಿಟಿಕಲ್ ಯೂನಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟಿ. ಸೊ ರಾಜಕೀಯವಾಗಿ ಸಮಗ್ರತೆ ಮತ್ತು ಆಡಳಿತವಾಗಿ ಸಮಗ್ರತೆಯನ್ನು ಸಾಧಿಸಿದ್ದು ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ಬೋದು. ಸೊ ಪೊಲಿಟಿಕಲ್ ಯೂನಿಟಿ ಅಂದರೆ ರಾಜಕೀಯವಾಗಿ ಅಂದರೆ ಒಂದು ಸ್ಟೇಟ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ, ಆ ಸ್ಟೇಟ್ ಸಿಸ್ಟಮಲ್ಲಿ ಭಾರತದ ಏನು ಭೌಗೋಳಿಕ ಪ್ರದೇಶಗಳು ಇದೆ ಅದೆಲ್ಲದನ್ನು ಒಂದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತರುವ ಒಂದು ಪ್ರಯತ್ನಗಳು ಆಗುತ್ತೆ. ಅದು ಸ್ವಲ್ಪ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದೇ ರೀತಿ ಆಡಳಿತಾತ್ಮಕವಾಗಿ ಯಾವ ರೀತಿಯಲ್ಲಿ ಈ ಬಹಳ ವಿಶಾಲವಾದ ದೇಶವನ್ನು ಒಂದೇ ಒಂದು ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ತರ್ತಾರೆ ಅಂತ ಹೇಳ್ಬಿಟ್ಟು ಆ ವಿಷಯ. ಸೊ ನಮ್ಮ ಭಾರತ ನಾವು ಇತಿಹಾಸದಲ್ಲಿ ಓದಿದ್ದೀವಿ, ಬಹಳಷ್ಟು ವಿದ್ವಾಂಸರು ಕೂಡ ಹೇಳಿದ್ದಾರೆ. ಭಾರತ 3 ಸತಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಸಮಗ್ರತೆಯ ವ್ಯವಸ್ಥೆಗೆ ಬಂದಿತ್ತು. ಅಂದರೆ ಈ ಪ್ರಾಂತ್ಯಗಳನ್ನು ಒಂದೇ ಆಡಳಿತದಲ್ಲಿ ಬಂದಿದ್ದು. ಒಂದು ಮೌರ್ಯರ ಕಾಲದಲ್ಲಿ, ಎರಡನೇ ಬಾರಿ ಯಾವಾಗ ಮುಸಲ್ಮಾನರು ಭಾರತದಲ್ಲಿ ಆಳ್ವಿಕೆ ಮಾಡಿದ್ರು ಆವಾಗ, ಮೂರನೇ ಸತಿ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬಂದು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಈ 3 ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಈಗ ಭಾರತ ಅಂತ ಏನು ಕರಿತೀವಲ್ಲ ಅಥವಾ ಇಂಡಿಯಾ ಅಂತ ಏನು ಕರಿತೀವಲ್ಲ, ಆ ಎಲ್ಲ ಪ್ರಾಂತ್ಯಗಳು ಒಂದೇ ಆಡಳಿತ ವ್ಯವಸ್ಥೆಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಕೊನೆಯಲ್ಲಿ ಏನಪ್ಪ ಅಂದರೆ ಭಾರತೀಯರ ಕುರಿತು ಇದ್ದಂತಹ ಬ್ರಿಟಿಷರ ಧೋರಣೆ. ಸೊ ಇದು ಒನ್ ಬೈ ಒನ್ ಸ್ವಲ್ಪ ನೋಡೋಣ. So when we try to understand the political and administrative unity of India, so as per our information, only 3 times India was united into one political and administrative system. So first time under the Mauryas, the entire India under the leadership of Chandragupta Maurya and Ashoka Maurya. So this entire Indian areas were brought into one political and administrative domain. So this is the first time. And second time, during the time of Mohammedans, when they start invading India and later on they became the rulers of India. So under the what is called Tughlaq's period, under the Mughals period, so this region was brought into one political unity and administrative unity, and this is the thing. And next, during the time of British period, once again the administrative and political unity was established. So this is the only 3 times before independence the India was brought into one single administrative unities. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅಶೋಕ ಮೌರ್ಯ ಆಗಿರಬಹುದು, ಇವರ ಪ್ರಯತ್ನದಿಂದ ಭಾರತ ಒಂದೇ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುತ್ತೆ. ಅದು ಒಂದು ಉದಾಹರಣೆ ಆಗಿರುತ್ತೆ ಪ್ರಾಚೀನ ಕಾಲದ್ದು.
ಇನ್ನೊಂದು ಏನಪ್ಪ ಅಂದರೆ ಮುಸಲ್ಮಾನರ ಕಾಲದಲ್ಲಿ ಇದು ಒಂದು ಅದು ತೊಗ್ಲಕ್ ಇರ್ಬೋದು ಮತ್ತು ಮೊಘಲ್ಸ್ ಇರ್ಬೋದು, ಅವ್ರ ಕಾಲದಲ್ಲಿ ಇಡೀ ಭಾರತವನ್ನು ಒಂದೇ ಒಂದು ಆಡಳಿತದಲ್ಲಿ ಬರುತ್ತೆ. ಅದು ಬಿಟ್ಟರೆ ಬ್ರಿಟಿಷರ ಕಾಲದಲ್ಲಿ ಏನಾಗುತ್ತೆ ಅಂದರೆ ಭಾರತವನ್ನು ಒಂದೇ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುತ್ತೆ. ನೆಕ್ಸ್ಟು ಈ 4ನೇ ಅಂಶ ಇದರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಪೊಲಿಟಿಕಲ್ ಬ್ರಿಟಿಷ್ ಪಾಲಿಸಿ ಟುವರ್ಡ್ ಇಂಡಿಯಾ, ಭಾರತೀಯರ ಕುರಿತು ಬ್ರಿಟಿಷರ ಒಂದು ನೀತಿ ಏನಾಗಿತ್ತು ಅಂತ ಹೇಳಿದ್ರೆ, ಸೊ ಈ ಮೊಘಲ್ಸ್ ಆಗಿರ್ಬೋದು, ಅವ್ರು ಏನಪ್ಪ ಅಂತ ಹೇಳಿದ್ರೆ ಮೊಘಲ್ಸ್ ಹೊರಗಿಂದ ಬಂದಿರ್ಬೋದು, ಆದರೆ ಭಾರತದಲ್ಲಿ ನೆಲೆಸಿದ ನಂತರ ಅವರು ಸಂಪೂರ್ಣವಾಗಿ ಭಾರತೀಯರ ಆಗಿಬಿಟ್ರು. ಇಲ್ಲಿ ಕಲೆಕ್ಟ್ ಮಾಡಿದಂತಹ ಕಂದಾಯ ಅಂದರೆ ಸಂಗ್ರಹಿಸಿದಂಥ ಕಂದಾಯ ಆಗಿರ್ಬೋದು, ಬೇರೆ ಮೂಲಗಳಿಂದ ಆದಾಯ ಇರ್ಬೋದು, ಅವರು ಏನು ಮಧ್ಯ ಏಷ್ಯಾಕ್ಕೆ ತಗೊಂಡು ಹೋಗಿಲ್ಲ. ಇಲ್ಲೇ ಏನು ಮಾಡಿದ್ರು, ವೆಚ್ಚ ಮಾಡಿದ್ರು. ಇಲ್ಲಿದ್ದಂತಹ ಕೃಷಿ ವ್ಯವಸ್ಥೆಯನ್ನು ಬೆಳೆಸೋಕ್ಕೋಸ್ಕರ, ಇಲ್ಲಿದ್ದಂತಹ ರಸ್ತೆಗಳನ್ನು ನಿರ್ಮಾಣ ಮಾಡೋಕ್ಕೋಸ್ಕರ, ಇಲ್ಲಿದ್ದಂತಹ ಏನಪ್ಪ ಅಂತಾರೆ ನಗರ ಯೋಜನೆಗಳನ್ನು ಮಾಡಲಿಕ್ಕೋಸ್ಕರ, ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೋಸ್ಕರ ಆ ದುಡ್ಡನ್ನು ಬಳಸಿದ್ರು. ಅದೇ ರೀತಿಯಲ್ಲಿ ಮೌರ್ಯರು ಕೂಡ ಅದೇ ಮಾಡಿದರು. ಸೊ ಆದರೆ ಬ್ರಿಟಿಷರ ಒಂದು ಧೋರಣೆ ಏನಪ್ಪ ಅಂದರೆ ಬೇರೆದಾಗಿರುತ್ತೆ. ಬ್ರಿಟಿಷರು ಏನಪ್ಪ ಅಂತ ಹೇಳಿದ್ರೆ ಎಂದೂ ಕೂಡ, ನಾನು ಫಸ್ಟೇ ಹೇಳಿದ್ದೆ ನಿಮಗೆ, ಎಂದೂ ಕೂಡ ಅವರು ಭಾರತವನ್ನು ಅವರ ದೇಶ, ನಾವು ವಾಸ ಮಾಡುವಂತಹ ದೇಶ ಅಂತ ಯಾವುದು ಕೂಡ ಭಾವಿಸ್ಕೊಂಡ್ಲೇ ಇಲ್ಲ. ಅವ್ರು ಏನು ಅಂದ್ಕೊಂಡಿದ್ರು ಇಂಡಿಯಾ ಅಂತ ಹೇಳಿದ್ರೆ ಇದು ಒಂದು ವಸಾಹತು ಪ್ರದೇಶ ಅಷ್ಟೇ. ಇಲ್ಲಿ ಇರುವಂತಹ ಜನ ಯಾರಿಗೋಸ್ಕರ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೋಸ್ಕರ ಇದ್ದಾರೆ. ಇಲ್ಲಿ ಇರೋರು ಏನು ಮಾಡಬೇಕಂದ್ರೆ ನಮಗೆ ಜಾಸ್ತಿ ಕಂದಾಯ ಕೊಡಬೇಕು, ಜಾಸ್ತಿ ಆದಾಯ ಕೊಡಬೇಕು. ಅದು ನಾವು ಏನು ಮಾಡ್ತೀವಿ, ನಮ್ಮ ದೇಶಕ್ಕೆ ತಗೊಂಡು ಹೋಗ್ತೀವಿ. ಅಂದರೆ ದಾದಾಭಾಯಿ ನೌರೋಜಿ ಅವರು ಆಲ್ರೆಡಿ ಹೇಳಿದ್ದಾರೆ, ಸಂಪತ್ತಿನ ಸೋರಿಕೆ ವ್ಯವಸ್ಥೆ ಒಂದು ಮಾದರಿಯ ಉದಾಹರಣೆಯಾಗಿ ಪರಿವರ್ತನೆ ಆಗುತ್ತೆ. So the policy of Britishers, so if we compare Mauryas or the Persians who were attacked over India and settled here, so they became Indians in life and blood. So whatever revenue they collected, whatever benefits they get from India because of their administration, they never take back. So they send that revenues to their native land, or maybe it is Central Asia, Persia, or whatever it may be. So whatever income they get in India, they spend here only for upgrading the irrigation system of India, to develop the town planning system in India. So whatever they get, they spend here only. So the question of drain of wealth will not come. So when we try to discuss about Muslim period or ancient Indian period, but when we come to the British period, the British people, they considered India as just a colony. Why this colony is there? For the benefit of England. That means they considered England as motherland. So whatever revenues they get, excess revenue they get, whatever salaries they get, whatever trade benefits they get, so they send back to their homeland, that is England. So Indian what is called GDP is declining and European GDP is increasing. So that means Francis Buchanan, I want to remember Francis Buchanan. So he said that development of underdevelopment theory, in which so these colonies becoming impoverished, and the mother country, the colonial country, became richer and richer, so at the cost of colonies. So this is a very big theory. There is no space here to discuss in detail that theory. So this is the one particular thing. And second thing which we are going to discuss is development of means of communication. ಅಂದರೆ ಸಂಪರ್ಕ ವ್ಯವಸ್ಥೆಯ ಬೆಳವಣಿಗೆ, ಸಂಪರ್ಕ ಮಾಧ್ಯಮದ ಬೆಳವಣಿಗೆ, ಎರಡನೇ ಅಂಶ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಡೆವಲಪ್ಮೆಂಟ್ ಆಫ್, ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಅಂಶಗಳು ಬರುತ್ತೆ. ಸೊ ಅಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳಿದ್ರೆ, ಸೊ ದೇಶದ ಬೇರೆ ಬೇರೆ ಮೂಲಗಳನ್ನು ಕನೆಕ್ಟ್ ಮಾಡುವ ವ್ಯವಸ್ಥೆ ಇರಬೇಕು. ಸೊ ಅದು ಮೌರ್ಯರ ಕಾಲದಲ್ಲೂ ಕೂಡ ಇತ್ತು, ಆದರೆ ಅಷ್ಟೊಂದು ವ್ಯವಸ್ಥಿತವಾಗಿ ಇರಲಿಲ್ಲ. ಮೊಘಲರ ಕಾಲ ತನಕನೂ, ಮುಸಲ್ಮಾನರ ಕಾಲದಲ್ಲಿ ಮೊಘಲರ ಕಾಲ ತನಕನೂ ಬಹಳಷ್ಟು ಒಂದು ಬೆಳವಣಿಗೆ ಆಯಿತು. ಆದರೆ ನಾವು ಏನು ನಿರೀಕ್ಷೆ ಮಾಡ್ತೀವಿ ಆ ಮಟ್ಟದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ರಿಟಿಷರು ಏನಪ್ಪ ಅಂತ ಹೇಳಿದ್ರೆ ಒಂದು ವಸಾಹತು ವ್ಯವಸ್ಥೆಯಲ್ಲಿ ಬಂದಂತಹ ದೇಶ ಅದು ಇಂಗ್ಲೆಂಡು. ಭಾರತಕ್ಕೆ ಬಂದು ನೆಲೆಸಿದ ನಂತರ ಭಾರತದಲ್ಲಿ ಇರುವಂತಹ ಸಂಪತ್ತು, ಅದು
ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು ಅಥವಾ ಮ್ಯಾನ್ ಮೇಡ್ ರಿಸೋರ್ಸಸ್ ಇರ್ಬೋದು, ವಾಟ್ ಇಟ್ ಮೇ ಬಿ, ಅದನ್ನು ಅವ್ರ ದೇಶಕ್ಕೆ ತಗೊಂಡು ಹೋಗ್ಲಿಕ್ಕೋಸ್ಕರ ಅವರು ಸಾಕಷ್ಟು ಸಂಪರ್ಕ ವ್ಯವಸ್ಥೆಯನ್ನು ಬೆಳೆಸ್ತಾರೆ. ರೈಲ್ವೆ ಲೈನ್ ರೂಪದಲ್ಲಿ ಆಗಿರ್ಬೋದು, ರಸ್ತೆ ರೂಪದಲ್ಲಿ ಆಗಿರ್ಬೋದು, ಅಥವಾ ಸಮುದ್ರ ಮಾರ್ಗದ ರೂಪದಲ್ಲಿ ಆಗಿರಬಹುದು, ಅಥವಾ ನಂತರದಲ್ಲಿ ಟೆಲಿಗ್ರಾಫಿಕ್ ಕನೆಕ್ಷನ್ಸ್ ರೂಪದಲ್ಲಿ ಆಗಿರ್ಬೋದು, ಅದು ಮತ್ತು ಪೋಸ್ಟಲ್ ಸಿಸ್ಟಮು ಆಗಿರ್ಬೋದು. ಅದು ಯಾವ ರೀತಿ ಬೆಳೆಸ್ತಾರೆ, ಬೆಳೆಸಿದ ನಂತರ ನಮ್ಮ ಭಾರತದಲ್ಲಿ ಅದರಿಂದ ರಾಷ್ಟ್ರೀಯತೆ ಉಗಮಕ್ಕೆ ಯಾವ ರೀತಿ ಕಾರಣ ಆಗುತ್ತೆ, ಅದು ನಾವು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ. ಡೆವಲಪ್ಮೆಂಟ್ ಆಫ್ ರೈಲ್ವೆ ಲೈನ್ಸ್. ಸೊ ಪ್ರಥಮವಾಗಿ ಏನಪ್ಪ ಅಂತ ಹೇಳಿದ್ರೆ, ರೈಲ್ಗಳ ಏನಾಗುತ್ತೆ ಅಂದರೆ ಬೆಳವಣಿಗೆ ಆಗುತ್ತೆ ಭಾರತದಲ್ಲಿ. ಸೊ ಅಂದರೆ ಅಂದರೆ ಇಂಗ್ಲೆಂಡಿನ ಇಂಗ್ಲೆಂಡಿನ ವಸಾಹತು ವ್ಯವಸ್ಥೆಯಲ್ಲಿ ಬಂದಂಥ ಒಂದು ಲಾಭ ಏನಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ರೈಲ್ವೆ ವ್ಯವಸ್ಥೆ ಏನಾಗುತ್ತೆ ಅಂದರೆ ಬೆಳೆಯುತ್ತೆ. ರೈಲ್ವೇಸ್ ಯಾಕೆ ಬೆಳೆಯುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಇಂಗ್ಲೆಂಡಲ್ಲಿ 18ನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿ ಆಗುತ್ತೆ. ಆ ಕೈಗಾರಿಕೆ ಕ್ರಾಂತಿಯ ಪರಿಣಾಮ ಸ್ವರೂಪವಾಗಿ ಸಾಕಷ್ಟು ವ್ಯವಸ್ಥಿತ ಸಂಪರ್ಕ ವ್ಯವಸ್ಥೆ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೆಯುತ್ತೆ. ಅದರ ಲಾಭ ನಾವು ಕೂಡ ಗಳಿಸ್ತೀವಿ. So the next things which we are going to discuss is the development of railways. As you know that in 18th century in England, particularly in general Europe, so the industrial revolution started, and almost all fields, in almost all production, transportation, everything, so they try to use the machine powers in the same way. So for transportation purpose they developed the railway line system in England first time, and then its extension we can see in India also. So railway line ina ಬೆಳವಣಿಗೆ ಆಗುತ್ತೆ. ಭಾರತದಲ್ಲಿ ಯಾವಾಗ ಇದು ಆಯಿತು ಅಂತ ಹೇಳಿದ್ರೆ, so in 1853 for the first time the railway line was led from Bombay to Thane, when Lord Dalhousie was the Governor General of India. ಯಾವಾಗ ಲಾರ್ಡ್ ಡೆಲ್ಹೌಸಿ ಗವರ್ನರ್ ಜನರಲ್ ಆಗಿದ್ದರು 1853ರಲ್ಲಿ ಪ್ರಪ್ರಥಮವಾಗಿ ಬಾಂಬೆಯಿಂದ ಥಾನೆವರೆಗೂ ಏನಾಗುತ್ತೆ ಅಂದರೆ ಪ್ರಥಮ ರೈಲ್ವೆ ಲೈನನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ಆಯಿತು. ಸೊ ಇದರಿಂದ ರಾಷ್ಟ್ರೀಯತೆ ಹೆಂಗೆ ಉಗಮ ಆಗುತ್ತೆ ಅಂತ ಒಂದು ಪ್ರಶ್ನೆ ನಿಮಗೆ ಬಂದಿರಬಹುದು. ರಾಷ್ಟ್ರೀಯತೆ ಹೆಂಗೆ ಉಗಮ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಪಂಜಾಬಲ್ಲಿ ಇದ್ದಂತಹ ಕ್ರಾಂತಿಕಾರರು ಆಗಿರ್ಬೋದು, ಅಥವಾ ಸತ್ಯಾಗ್ರಹೀಸ್ ಆಗಿರಬಹುದು, ಅಥವಾ ಬೇರೆ ಯಾರೋ ಆಗಿರಬಹುದು. ಸೊ ದಕ್ಷಿಣ ಭಾರತದ ಕ್ರಾಂತಿಕಾರರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟಗಾರರ ಜೊತೆ ಏನಾಯಿತು, ಇದರಿಂದ ಸಂಪರ್ಕ ಅಂದರೆ ಭಾರತದ ಇಲ್ಲಿರುವಂತಹ ಒಂದು ಯೋಚನೆಗಳು ಏನಾಗುತ್ತೆ ಸೇರ್ಲಿಕ್ಕೆ ಈ ಒಂದು ರೈಲ್ವೆ ಲೈನ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾರಣವಾಗುತ್ತೆ. ಉದಾಹರಣೆಗೆ ಇಂಡಿಯನ್ ಅಸೋಸಿಯೇಷನ್ ಯಾವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪಿಸಿದ್ರು, ಸೊ ಇದು ಏನಪ್ಪ ಅಂದರೆ ಪ್ಯಾನ್ ಇಂಡಿಯನ್ ಐಡಿಯಾ ಇಟ್ಕೊಂಡು ಮಾಡಿದಂತಹ ಒಂದು ಸಂಘಟನೆ ಅದು. ಆವಾಗ ಒಂದು ಕಡೆ ಸೇರಬೇಕು ಅಂತ ಹೇಳಿದ್ರೆ, ಸೊ ಯಾವ ಮಾರ್ಗದಿಂದ ಬರ್ತಾರೆ ಅಂತ ಹೇಳಿದ್ರೆ ರೈಲ್ವೇಸ್ ಏನಾಗಿತ್ತು ಅಂದರೆ ಅದು ಒಂದು ಪ್ರಮುಖ ಸಾಧನವಾಗಿತ್ತು. ಇದೇನಾಗತ್ತೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮಿಗಳಿಗೆ ಒಂದು ಕಡೆ ಸೇರ್ಲಿಕ್ಕೆ, ಸಂಪರ್ಕ ಬೆಳೆಸಲಿಕ್ಕೆ ಏನಾಗುತ್ತೆ ರೈಲ್ವೆ ಲೈನ್ಸ್ ಪ್ರಮುಖವಾದ ಪಾತ್ರ ವಹಿಸುತ್ತೆ. So how this railway lines became reason for the rise of nationalism in India means here. So just I want to give one example that Surendranath Banerjee started Indian Association. He used to conduct annual meetings, and whenever required he used to conduct pan-Indian meetings. So in these meetings the people from all corners of India, they used to visit. And what was the mode to go and join in one particular place means here railway lines. Railway lines helps to organize a pan-Indian organization, pan-Indian meetings among the freedom fighters and the scholars of India at that time. So this is the way, and we can give different other examples also. I feel it is enough now. So second thing is that development of road transportation. One as I already said, railway line. And now next is the development of road transportation. The British ruler introduced steamship on the rivers and set about improving the roads. So ಬ್ರಿಟಿಷ್ ಏನಪ್ಪ ಆಳ್ವಿಕೆ ಮಾಡೋರು ಅಂದರೆ ಬ್ರಿಟಿಷ್ ಆಳ್ವಿಕೆಯ ಶಕ್ತಿ ಏನಿತ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಸ್ಟೀಮ್ ಶಿಪ್ಪನ್ನು ಏನು ಮಾಡ್ತಾರೆ
ನದಿಗಳಲ್ಲಿ ಸ್ಟೀಮ್ ಶಿಪ್ಪನ್ನು ಪರಿಚಯಿಸ್ತಾರೆ. ಅದೇ ರೀತಿಯಲ್ಲಿ ಮತ್ತು ರಸ್ತೆಯ ಬೆಳವಣಿಗೆ ಕೂಡ ಏನು ಮಾಡ್ತಾರೆ, ಅವರು ಪ್ರಯತ್ನ ಮಾಡ್ತಾರೆ. ಸೊ ಅದರಲ್ಲಿ ಉದಾಹರಣೆ ಏನಪ್ಪ ಅಂದರೆ, ಗ್ರ್ಯಾಂಡ್ ಟ್ರಂಕ್ ರೋಡ್ ನಮ್ಮ ಎಲ್ಲರಿಗೂ ಗೊತ್ತಿದೆ. ಯಾವ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಅದು ಅಂತ ಹೇಳಿದ್ರೆ, ಮುಸಲ್ಮಾನರ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಖಿಲ್ಜಿ ಮತ್ತು ತಗ್ಲಕ್ ಕಾಲದಲ್ಲಿ ಏನಾಗುತ್ತೆ, ಅದು ಬೆಳೆಯುತ್ತೆ, ಅದೊಂದು ಬೇರೆ ಮಾತು. ಸೊ ವರ್ಕ್ ಆನ್ ದ ಗ್ರ್ಯಾಂಡ್ ಟ್ರಂಕ್ ರೋಡ್, ಓಲ್ಡ್ ರೋಡ್ ದಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ medieval India itself. So work on the Grand Trunk Road from Calcutta to Delhi began in 1839 and completed it in 1850. So for almost about 11 years, 11 ವರ್ಷ ಕೆಲಸ ಮಾಡಿದ ನಂತರ ಗ್ರ್ಯಾಂಡ್ ಟ್ರಂಕ್ ರೋಡ್ ಏನಾಗುತ್ತೆ ಅಂತ ಹೇಳಿದ್ರೆ, ದಿಲ್ಲಿಯಿಂದ ಕಲ್ಕತ್ತಾವರೆಗೂ ಉನ್ನತಿಗೊಳಿಸ್ತಾರೆ. ಅಂದರೆ ದೇ ಅಪ್ಗ್ರೇಡೆಡ್ ದಟ್ ಗ್ರ್ಯಾಂಡ್ ಟ್ರಂಕ್ ರೋಡ್. So in the same way, efforts were also made to link by road the major cities, ports and markets of the country. ಅದೇ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ. ಏನು ಪ್ರಯತ್ನ ಅಂತ ಹೇಳಿದ್ರೆ, ದೇಶದ ಪ್ರಮುಖ ನಗರಗಳು, ಬಂದರುಗಳು ಮತ್ತು ಮಾರುಕಟ್ಟೆಗಳಿಗೆ ಸೊ ಒಂದು ರಸ್ತೆ ಮುಖಾಂತರ ಜೋಡಣೆ ಕೊಡುವ ಒಂದು ಕೆಲಸ ಕೂಡ ಮಾಡ್ತಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಜನರ ಒಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಏನಾಯಿತು, ಬಹಳ ಸುಲಭವಾಯಿತು. ಸೊ ಉದಾಹರಣೆಗೆ ಇದೇ ಒಂದು ರಸ್ತೆಯ ಮುಖಾಂತರ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದೆ ದಂಡಿ ಮಾರ್ಚ್ ಅಂತ ನಾವು ಕೇಳ್ಕೊತೀವಿ, ಗಾಂಧೀಜಿಯವರು ಮಾಡಿದಂಥ ಒಂದು ಇದು. ಅದೇ ರೀತಿಯಲ್ಲಿ ಗಾಂಧೀಜಿಯವರು ಪ್ಯಾನ್ ಇಂಡಿಯನ್ ಇದರಲ್ಲಿ ಓಡಾಡ್ತಾರೆ, ಜನರನ್ನು ಸಂಘಟಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಬೇರೆ ನಾಯಕರು, ಅದು ಮೋತಿಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಥವಾ ಬೇರೆಯವರಾಗಿರ್ಬೋದು. ಸೊ ಇವರೆಲ್ಲರೂ ಏನಪ್ಪ ಅಂತ ಹೇಳಿದ್ರೆ ಇಡೀ ಭಾರತವನ್ನು ಸುತ್ತಾಡ್ತಾರೆ. ಅಂದರೆ ಅವ್ರಿಗೆ ಅವ್ರ ಸಾಧನ ಏನಾಯ್ತಪ್ಪ ಅಂತ ಹೇಳಿದ್ರೆ, ಏನು ಬ್ರಿಟಿಷರು ರಸ್ತೆ ಸಂಪರ್ಕವನ್ನು ಬೆಳೆಸಿದ್ರು, ಆ ರಸ್ತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಜನರ ಜೊತೆ ಏನಪ್ಪ ಅಂತ ಹೇಳಿದ್ರೆ ಸಂಪರ್ಕವನ್ನು ಬೆಳೆಸಿ ಅವರಲ್ಲಿ ರಾಷ್ಟ್ರೀಯ ಮನೋಭಾವ ಬೆಳೆಸೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಾಯಕರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆಸ್ ನೋ ದಟ್, ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಗಾಂಧೀಜಿ ಪೀರಿಯಡ್, maybe right from 1885 itself. So just I'm giving an example. So during the Gandhiji's period, the Dandi March was conducted. Why? So how this? What was the? What thing it helps Gandhiji to conduct the Dandi March? Obviously, the road constructed by the British people. So, and in the same way, the other leaders, maybe Subhash Chandra Bose or maybe Jawaharlal Nehru, Motilal Nehru, Maulana Azad, and many other freedom fighters. So they also take the pan-Indian tour to educate the people about the concept of nation and nationality, and why we need to fight against the British. So they try to understand the people, the need of a moment, freedom moment. So at that moment, so in total we can say that roads played a very important role in generating, in creating, in infusing the sense of nationhood and nationality among the people. So next thing which we are going to discuss is introduction of telegraphic and postal system. This is so I can say that it is a kind of revolution which we can see in India due to the British people. So first thing, two things I want to this thing. One, during the time, so the postal system was there during the medieval period itself. During the ancient India also there was a crude postal system was there in India. But when the British came to India, they developed the standard postal system. So first telegraphic line from Calcutta to Agra was opened in 1853, just before 1857. Why this 1857 was failed means here, so telegraphic line played the important role. We already discussed in the last semester. So in the same way, maybe it became a reason for the failure of 1857 revolt, but it became a reason for the rise of nationalism, nationhood in the minds of the Indian people, because the people started to send messages from one corner of India to the another corner of India very easily using the telegraphic line. So in the same way, the postal system was also developed during the British period.
And during the time of Lord Dalhousie's period, the postage stamp was introduced. So before this, to send the postcard or letters, the people have to give the money in cash to the post office. But now there is no need of giving money. You need to pay only a postal stamp. Postal stamp system was introduced during this time. So by this way the freedom fighters used the postal system, the freedom fighters used the telegraphic system, and later on the telephone system to convey the message from one area to the another area to the other freedom fighters. So maybe so because of all these development, a kind of sense of nation could develop because of the development of means of communication in India. So next, third point which we are going to discuss is the influence of Western education and English education in India. ಸೊ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆಯಿಂದ ಯಾವ ರೀತಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮವಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಚರ್ಚೆ. ಸೊ ಭಾರತದಲ್ಲಿ ಇರಬಹುದು ಅದಕ್ಕಿಂತ ಮುಂಚೆ ಈ ಕ್ರಿಶ್ಚಿಯನ್ ಮಿಷನರೀಸ್ ಅಂದರೆ ಕ್ರೈಸ್ತ ಧರ್ಮ ಪ್ರಚಾರಕರು ಅಂದರೆ ಸಮುದ್ರ ತೀರ ಪ್ರದೇಶದಲ್ಲಿ, ಕಲ್ಕತ್ತಾ ಪ್ರದೇಶದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಬೆಳೆಸಿದ್ರು. ಅದು ಏನಪ್ಪ ಅಂತ ಹೇಳಿದ್ರೆ ಧಾರ್ಮಿಕ ವಿಚಾರ ಅಂತ ಹೇಳ್ಬೋದು. ಆದರೆ ಪ್ರಥಮವಾಗಿ ಸರ್ಕಾರ ವತಿಯಿಂದ 1813ರಲ್ಲಿ ಒಂದು ಕಾಯ್ದೆ ಪಾಸ್ ಮಾಡ್ತಾ ಇದ್ದ, ಚಾರ್ಟರ್ ಆಕ್ಟ್ 1813. ಸೊ ಆಸ್ ಪರ್ ದಿಸ್ ಚಾರ್ಟರ್ ಆಕ್ಟ್ 1813, 1 lakh rupees is set aside. 1 lakh rupees is set aside for the development of Indian education system. So and later on, so during the time of Machiavelli's period, Machiavelli's declaration was made, and after this thing English medium of education introduced in India. So what is the role of this English education or Western education? To popularize this Western education and English mode of education, Rajaram Mohan Rai played very important role, so which we already discussed in the last classes. So why this English or Western education became very important here? So we need to understand it very properly. So what is there in Western education? So as I said, during the 15th century period, so what is called the Renaissance completed in European continent, and later on the scientific revolution started, and later on the industrial revolution started in Europe. So ಯಾವ ರೀತಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಕಾರಣವಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪುನಶ್ಚೇತನ ಕ್ರಾಂತಿ ಆಗುತ್ತೆ ಯುರೋಪಲ್ಲಿ. ಅದ ನಂತರ ಏನಾಗುತ್ತೆ, ವೈಜ್ಞಾನಿಕ ಕ್ರಾಂತಿ ಆಗುತ್ತೆ. ಅದಾಗಿದ ನಂತರ ಏನಪ್ಪ ಅಂದರೆ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಸೊ ಯುರೋಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಧಾರ್ಮಿಕ ಮೂಢನಂಬಿಕೆಯನ್ನು ಬಿಟ್ಟು ಸೊ ಏನಪ್ಪ ಅಂತ ಹೇಳಿದ್ರೆ ಸೈಂಟಿಫಿಕಲಿ ಯೋಚನೆ ಮಾಡುವಂಥ, ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ಮನೋಭಾವ ಬೆಳೆಯುತ್ತೆ, ಮತ್ತು ಶೋಷಣೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ಯೋಚನೆಗಳು ಬೆಳೆಯುತ್ತೆ. ಅದು ಬಹಳ ಉತ್ತಮವಾದ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ 1688ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೆಂಡಲ್ಲಿ ಒಂದು ಕ್ರಾಂತಿ ಆಗುತ್ತೆ, ರಕ್ತರಹಿತ ಕ್ರಾಂತಿ, ಬ್ಲಡ್ಲೆಸ್ ರೆವಲ್ಯೂಷನ್. ಸೊ ಇನ್ ದಿಸ್ ಬ್ಲಡ್ಲೆಸ್ ರೆವಲ್ಯೂಷನ್ the England's absolute monarchy changed into the constitutional monarchy. So they became responsible people. In the same way, in the French Revolution 1789, so there the monarchy ends and the people's rule started in France. So this thing. So and in the same way, Descartes and many other scholars, they try to popularize the reasoning and logic and critical thinking in their sphere of thinking. ಸೊ ಇದೆಲ್ಲ ಯುರೋಪಿನ ಏನು ಬೆಳವಣಿಗೆ ಇದೆಯಲ್ಲ ಅದೆಲ್ಲ ಭಾರತೀಯ ಯುವಕರಿಗೆ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ. ಅದು ಪ್ರಚಾರ ಮಾಡೋದರಲ್ಲಿ ಎರಡು ವ್ಯಕ್ತಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಒಂದು ರಾಜಾರಾಮ್ ಮೋಹನ್ ರಾಯ್, ಇನ್ನೊಬ್ಬರು ಲಾರ್ಡ್ ಮೆಕಾವಲೆ. ಸೊ ಅದಾಗಿದ ನಂತರ ಏನಪ್ಪ ಅಂದರೆ
ಭಾರತದಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಸರ್ಕಾರನೇ ಕೊಡಬೇಕು ಅಂತ ಆಯಿತು. ನಂತರದಲ್ಲಿ ಅದರಲ್ಲಿ ಏನಾಗುತ್ತೆ, ಸುಧಾರಣೆ ಆಗುತ್ತೆ. ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ 1854 ಆ್ಯಂಡ್ ರೋಲ್ ಆಫ್ ಡೆಲ್ಹೌಸಿ ಏನಾಗುತ್ತೆ ಅಂತಾರೆ, ಸೊ ಇನ್ ದಿಸ್ ಎಜುಕೇಷನಲ್ ರಿಫಾರ್ಮ್ the people were given more and more accession to the English mode of education, Western mode of education, and the same way Hunter Commission has given recommendation in 1882-83 in which what we are saying today, the primary education system, secondary education system, and pre-university education system, university education system, the blueprint for this education system was led by the Hunter Commission. ಸೊ ಇದೆಲ್ಲದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯುರೋಪಲ್ಲಿ ನಡೆದಂತಹ ಘಟನೆಗಳು ಭಾರತದ ಯುವಕರಿಗೆ ಬಹಳ ಸುಲಭವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ತಿಳುವಳಿಕೆಗೆ ಬರುತ್ತೆ. ಅದು ರಕ್ತರಹಿತ ಕ್ರಾಂತಿ ಆಗಿರ್ಬೋದು, ಬ್ಲಡ್ಲೆಸ್ ರೆವಲ್ಯೂಷನ್ 1688 ಇರ್ಬೋದು, 1789 ಫ್ರೆಂಚ್ ರೆವಲ್ಯೂಷನ್ ಆಗಿರ್ಬೋದು. ಸೊ ಇನ್ ದ ಸೇಮ್ ವೇ ದ ಇಟಲಿಯನ್ ಯೂನಿಫಿಕೇಷನ್, ಜರ್ಮನ್ ಯೂನಿಫಿಕೇಷನ್. ಸೊ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯ ಯುವಕರಿಗೆ ಏನಾಗುತ್ತೆ ಗೊತ್ತಾಗುತ್ತೆ. ಅದರಿಂದ ಏನಾಗುತ್ತೆ, ಪ್ರೇರಣೆಯನ್ನು ಹೊಂದು ಭಾರತದಲ್ಲೂ ಈ ರೀತಿಯ ಕ್ರಾಂತಿ ತರಬೇಕು, ಈ ರೀತಿಯ ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಯೋಚನೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯರಲ್ಲಿ ಬೆಳೆಯುತ್ತೆ. ಆಯಿತಾ. ನೆಕ್ಸ್ಟ್ 4ನೇ ಅಂಶ, ಇಂಪ್ಯಾಕ್ಟ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್. ವೆಸ್ಟರ್ನ್ ಸಿವಿಲೈಸೇಷನ್ ಅಂದರೆ ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವ. ಸೊ ಪಾಶ್ಚಾತ್ಯ ನಾಗರಿಕತೆಯ ಒಂದು ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಒಂದು ರಾಷ್ಟ್ರೀಯತೆ, ಉದಾರತೆ, 3 ಅಂಶಗಳ ಮೇಲೆ ನಿಂತಿದೆ. ಇನ್ನೊಂದು ಏನಪ್ಪ ಅಂದರೆ ವೈಜ್ಞಾನಿಕವಾಗಿ ಹೋಗಿದ್ರೆ, ಸೊ ಲಾಜಿಕ್, ರೀಸನಿಂಗ್, ಎಂಫ್ಯಾರಿಸಿಸಮ್ ಅಂದರೆ ತರ್ಕ ಇದೆ ಅವ್ರ ಹತ್ರ. ಏನೋ ಯಾವುದೋ ಒಂದು ಮಾತು ಸುಮ್ಮನೆ ಬ್ಲೈಂಡ್ ಆಗಿ ಒಪ್ಕೊಳ್ಳೋದು ಅಲ್ಲ. ಸೊ ಅವರ ಆ ಒಂದು ನಾಗರಿಕತೆಯಲ್ಲಿ ತರ್ಕ ಇರುತ್ತೆ. ಒಂದು ಮಾತು ಹೇಳಬೇಕಾಗಿದ್ರೆ ಅದಕ್ಕೊಂದು ತರ್ಕ ಇರುತ್ತೆ. ಅದೇ ರೀತಿಯಲ್ಲಿ ಸೊ ರೀಸನಿಂಗ್ ಅದಕ್ಕೊಂದು ಕಾರಣ ಹುಡುಕ್ತಾರೆ. ಫಾರ್ ಎಕ್ಸಾಂಪಲ್, ಭೂಮಿ ಚಪ್ಪಟಾಗಿದೆ ಅಥವಾ ಗೋಲಾಕಾರದಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳಬೇಕಿದ್ರೆ ಅದಕ್ಕೆ ಒಂದು ಪೂರಕವಾದ ಉದಾಹರಣೆಗಳು ಕೊಡಬೇಕಾಗತ್ತೆ ಅಲ್ಲಿ. ಸೊ ನೀರಂತ ಹೇಳಿದ್ರೆ ನೀರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕೇಳಬೇಕಾಗತ್ತೆ ಅವರು. ದಟ್ ಈಸ್ ಕಾಲ್ಡ್ ರೀಸನಿಂಗ್. ಎಂಫರಿಸಮ್ ಯಾವುದೋ ಒಂದು ಇದು ಮಾಡಿದ್ರೆ ಎಕ್ಸ್ಪಿರಿಮೆಂಟ್ನಲ್ಲಿ ಸಂಶೋಧನೆ ಮಾಡಿ ಏನಪ್ಪ ಅಂತ ಹೇಳಿದ್ರೆ ಅದು ತಿಳ್ಕೊಬೇಕಾಗತ್ತೆ. ಆ ಒಂದು ಪರಿಕಲ್ಪನೆ ಪಾಶ್ಚಾತ್ಯ ನಾಗರಿಕತೆಯಲ್ಲಿ ಬೆಳೆದಿರುತ್ತೆ. ಅಂದರೆ ಭಾರತದಲ್ಲಿ ಮೂಲತಃ ಇರಲಿಲ್ಲ ಅಂತಲ್ಲ, ಸೊ ಬಟ್ ಇತ್ತು, ಆದರೆ ನಾವು ಅಳವಡಿಸೋದನ್ನು ಬಿಟ್ಟಿದ್ವಿ ಆವಾಗ. ಸೊ ಯುರೋಪಲ್ಲಿ ಅದು ಬೆಳೆಸಿದ್ರು, ಅಷ್ಟೇ ವ್ಯತ್ಯಾಸ ನಾವು ಹೇಳ್ಬೋದು. ಇಲ್ಲಿ 3 ಅಂಶದಲ್ಲಿ ನಾನು ಇದು ವಿಷಯವನ್ನು ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ. 19th century ಇನ್ ಯುರೋಪ್ ವಾಸ್ ದ ಸೆಂಚುರಿ ಆಫ್ ನ್ಯಾಷನಲಿಸಮ್ ಆ್ಯಂಡ್ ಲಿಬರಲಿಸಮ್. ಸೊ 19ನೇ ಶತಮಾನದ ಏನು ಯುರೋಪ್ ಏನಿದೆಯಲ್ಲ, ಅದು ರಾಷ್ಟ್ರೀಯತೆ ಮತ್ತು ಉದಾರತೆಗೆ ಒಂದು ಹೆಸರುವಾಸಿಯಾಗದಂತಹ ಒಂದು ಖಂಡ ಅಂತ ನಾವು ಹೇಳ್ಬೋದು. ಏನಪ್ಪ ರಾಷ್ಟ್ರೀಯತೆ ಅಂತ ಹೇಳಿದ್ರೆ, ಸೊ ಇಟಲಿ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ವಿಭಜನೆಯಾಗಿದ್ದಂತಹ ಒಂದು ದೇಶ ಅದು. ಮತ್ತು ನೆಪೋಲಿಯನ್ ಬೋನಾಪಾರ್ಟೆ ಒಂದು ಸತಿ ಹೇಳಿರ್ತಾರೆ, ಸೊ ಇಟಲಿ ಈಸ್ ಜಸ್ಟ್ ಎ ಜಿಯೋಗ್ರಫಿಕಲ್ ಎಕ್ಸ್ಪ್ರೆಷನ್, ಅದಕ್ಕೊಂದು ಅಸ್ತಿತ್ವ ಇಲ್ಲ ಅಂತ ಹೇಳ್ತಾನೆ. ಆದರೆ ನಂತರದಲ್ಲಿ ಇದ್ದಂಥ ಗ್ಯಾರಿಬಾಲ್ಡಿ, ಕ್ಯಾವಲ್, ಬೇರೆಯವರು ಏನಪ್ಪ ಸೇರಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ದೇಶಕ್ಕೆ ಏನಾಗಿ ಸಮಗ್ರತೆ ತರ್ತಾರೆ, ಐಕ್ಯತೆ ತರ್ತಾರೆ. ಅದೇ ರೀತಿಯಲ್ಲಿ ಸೊ ಉದಾರತೆಯ ಬಗ್ಗೆ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಡೆಮೋಕ್ರಸಿ ಅಂದರೆ ಏನು, ಸೊ ರಿಪಬ್ಲಿಕ್ ಅಂದರೆ ಏನು, ಗಣರಾಜ್ಯ ಅಂದರೆ ಏನು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಂಥಗಳಲ್ಲಿತ್ತು, ಅವರು ಅನುಷ್ಠಾನದಲ್ಲಿ ತಂದುಬಿಟ್ಟು ತೋರಿಸ್ತಾರೆ. ಉದಾಹರಣೆಗೆ ಫ್ರೆಂಚ್ ರಿಪಬ್ಲಿಕ್ ಅದಾಗಿದ ನಂತರ ಇಟಾಲಿಯನ್ ಯೂನಿಫಿಕೇಷನ್ ಆಗಿದ ನಂತರ ಒಂದು ಕಾನ್ಸ್ಟಿಟ್ಯೂಷನಲ್ ಮಾನಾರ್ಕಿ. ಅದೇ ರೀತಿಯಲ್ಲಿ ನೆಕ್ಸ್ಟು ಜರ್ಮನಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಾನಾರ್ಕಿ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಏನಾಗುತ್ತೆ ಅಂದರೆ ಯುರೋಪಲ್ಲಿ ಬರುತ್ತೆ. ಅದು ಏನಪ್ಪ ಅಂದರೆ ಅದು ಓದಲಿಕ್ಕೆ ಏನಾಗುತ್ತೆ, ಪಾಶ್ಚಾತ್ಯ ನಾಗರಿಕತೆ ಬಹಳ ಪ್ರಭಾವ ಬೀರುತ್ತೆ ನಮ್ಮ ಯುವಕರ ಮೇಲೆ. ಅದೇ ರೀತಿಯಲ್ಲಿ ರೈಸ್ ಆಫ್ ಮಿಡಲ್ ಕ್ಲಾಸ್ ಇಂಟೆಲಿಜೆನ್ಸಿಯಾ ಅಂದರೆ ಮಧ್ಯವರ್ಗದ ಬುದ್ಧಿಜೀವಿಗಳ ಒಂದು ಏನಾಗುತ್ತೆ ಉಗಮವಾಗುತ್ತೆ. ಉದಾಹರಣೆಗೆ ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಅಥವಾ ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, WC ಬ್ಯಾನರ್ಜಿ ಆಗಿರ್ಬೋದು, CR ದಾಸ್ ಆಗಿರ್ಬೋದು, ಇವರೆಲ್ಲ ಮಧ್ಯ ವರ್ಗದಿಂದ ಬಂದಂತಹ ಜನ, ಬುದ್ಧಿಜೀವಿಗಳು. ಅವರೆಲ್ಲ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಪಾಶ್ಚಾತ್ಯ ನಾಗರಿಕತೆ.
ಅವರೇನಪ್ಪ ಅಂತ ಹೇಳಿದ್ರೆ ಪಾಶ್ಚಾತ್ಯ ನಾಗರಿಕತೆಯನ್ನು ಹತ್ತಿರದಿಂದ ನೋಡಿದ್ರು. ಯುರೋಪಲ್ಲಿ ಈ ವ್ಯವಸ್ಥೆ ಇದೆ, ನಮ್ಮ ಭಾರತದಲ್ಲಿ ಇವತ್ತು ಕೂಡ ಗುಲಾಮಿ ವ್ಯವಸ್ಥೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಥರ ಒಂದು ಅವ್ರ ಹತ್ರ ಅನಿಸುತ್ತೆ. ಆವಾಗ ಈ ಬದಲಾವಣೆ ತರಬೇಕು ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಇನ್ ಯುರೋಪ್, ಭಾರತದ ವಿದ್ಯಾರ್ಥಿಗಳು ಯುರೋಪ್ ಹೋಗ್ತಾರೆ. ಉದಾಹರಣೆಗೆ ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತಗೊಳ್ಳಿ, ಅಥವಾ ಸುಭಾಷ್ ಚಂದ್ರ ಬೋಸ್ ತಗೊಳ್ಳಿ, ಅಥವಾ ಸುರೇಂದ್ರನಾಥ್ ಬ್ಯಾನರ್ಜಿ ಫಸ್ಟ್ ICS ಆಫೀಸರ್ ಅವರು ತಗೊಳ್ಳಿ. ಅವರೆಲ್ಲ ಯುರೋಪ್ಗೆ ಹೋಗಿ ಅಧ್ಯಯನ ಮಾಡಿ ಬಂದಂಥ ಜನ. ಯುರೋಪಲ್ಲಿ ಅವರು ನಾಗರಿಕತೆ ಏನು, ಸ್ವಾತಂತ್ರ್ಯ ಅಂದರೆ ಏನು, ಸಮಾನತೆ ಅಂದರೆ ಏನು ಅದು ತಿಳ್ಕೊಂಬಂದರು ಅವರಲ್ಲಿ. ಸೊ ವೆನ್ ದೇ ವರ್ ಇನ್ ದ ಯುರೋಪಿಯನ್ ಕಾಂಟಿನೆಂಟ್ ದೇ ಎಕ್ಸ್ಪೀರಿಯನ್ಸ್ಡ್ ವಾಟ್ ಈಸ್ ಲಿಬರಲಿಸಮ್, ವಾಟ್ ಈಸ್ ಡೆಮೋಕ್ರಸಿ, ವಾಟ್ ಈಸ್ ಈಕ್ವಾಲಿಟಿ, what is rights and what is duties. They have experienced it in Europe. When they come to India, so altogether a different environment is there. So these Indian students who studied in Europe, when they came back to India, so they try to create the same environment in Indian subcontinent. So maybe the Western civilization played a very important role in infusing nationalism in the minds of Indian people. Next one is the economic exploitation. So as per I will explain one by one here. So economic exploitation, so there is one faith and belief that India is very strong economically in the ancient and medieval period, but due to the economic and industrial policy of what is called British people, so it gradually became a impoverished country, a poorest of the poor country. ಸೊ ನಮಗೆ ಒಂದು ಇದು ಏನಿದೆಪ್ಪ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಭಾರತ ಬಹಳ ಸಂಪದ್ಭರಿತ ದೇಶವಾಗಿತ್ತು. ಆದರೆ ಇವರ ಒಂದು ಆರ್ಥಿಕ, ಇವರ ಒಂದು ಕೈಗಾರಿಕಾ ನೀತಿಯ ಕಾರಣ ಸ್ವರೂಪವಾಗಿ ಏನಾಯಿತು, ಭಾರತ ಒಂದು ಬಡತನದಲ್ಲಿ ಬಡ ದೇಶವಾಗಿ ಪರಿವರ್ತನೆಯಾಗುತ್ತೆ. ಇದು ಅರ್ಥ ಮಾಡಿಸೋಕ್ಕೆ ಕೆಲವೊಂದು ಬುದ್ಧಿಜೀವಿಗಳು ನಮ್ಮನ್ನು ಮಾಡ್ತಾರೆ. ಅದೇನಪ್ಪ ಅಂದರೆ ಡ್ರೇನ್ ಥಿಯರಿ ಆಫ್ ವೆಲ್ತ್, ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಇದು ನಮಗೆ ಹೇಳಿಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ ದಾದಾಭಾಯಿ ನೌರೋಜಿ ಅವರು. ಸೊ ದಾದಾಭಾಯಿ ನೌರೋಜಿಗೆ ಇನ್ನೊಂದು ಹೇಳ್ತಾರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಸೊ ಹಿ ಈಸ್ ಎ ಗ್ರೇಟ್ ಸ್ಕಾಲರ್. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಗ್ರೇನ್ ಥಿಯರಿ ಆಫ್ ವೆಲ್ತ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾರೆ. ಸೊ ಉದಾಹರಣೆಗೆ ಮೊಘಲರ ಉದಾಹರಣೆ ತಗೊಂಡ್ರೆ, ಮೊಘಲರು ಭಾರತಕ್ಕೆ ಬಂದರು. ಅವ್ರು ಬಂದಾಗ ದೇ ಆರ್ ಫಾರಿನರ್ಸ್, ಅವರು ವಿದೇಶಿಯರು, they are foreign people. So when they settled here, they became Indians in life and blood, color and blood. ಸೊ ಅವರು ಭಾರತೀಯರು ಆಗ್ತಾರೆ, ಸಂಪೂರ್ಣವಾಗಿ ಭಾರತೀಯರು ಆಗ್ತಾರೆ. ಅವ್ರ ಮೂಲ ನಿವಾಸವನ್ನು ಮರ್ತೇ ಬಿಡ್ತಾರೆ. ಅವರು ಏನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಏಷ್ಯಾದವರು ಅಂತ ಬಿಟ್ಟು ಅವ್ರು ಮರ್ತೇ ಬಿಡ್ತಾರೆ. ಅವ್ರಿಗೂ ಮತ್ತು ಸೆಂಟ್ರಲ್ ಏಷ್ಯಾಗೆ ಯಾವುದೇ ರೀತಿಯ ಸಂಬಂಧನೇ ಇರುವುದಿಲ್ಲ. ಸೊ ಏನೇನು ಅವರು ಸಾಧಿಸಿದ್ರು ಇಲ್ಲಿ, ಅವರು ಪ್ರಪಂಚದಲ್ಲಿ ದೊಡ್ಡ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅಂದರೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಅವರು ಆ ಆದಾಯ ಏನು ಮಾಡಿದ್ರು, ಅವರು ಮೂಲ ದೇಶಕ್ಕೆ ತಗೊಂಡು ಹೋಗಲಿಲ್ಲ. ಅವ್ರು ಏನು ಮಾಡಿದರು, ಇಲ್ಲೇ ಇದು ಮಾಡಿದ್ರು, ಇಲ್ಲೇ ಖರ್ಚು ಮಾಡಿದ್ರು, ಇಲ್ಲಿ ಸೈನಿಕರಿಗೆ ಸಂಬಳ ಕೊಟ್ಟರು, ಅವರು ಇಲ್ಲಿಯ ರಸ್ತೆ ನಿರ್ಮಾಣ ಮಾಡಿದ್ರು, ಅದೇ ರೀತಿಯಲ್ಲಿ ಇಲ್ಲಿಯ ಜನಕ್ಕೆ ಕೆಲಸ ಕೊಟ್ಟರು, ಮತ್ತು ಇಲ್ಲೇ ನಗರ ಯೋಜನೆಗಳು ಮಾಡ್ತಾರೆ. ಆಯಿತಾ, ಎಲ್ಲ ದುಡ್ಡು ಇಲ್ಲೇ ಸ್ಪೆಂಡ್ ಮಾಡ್ತಾರೆ. ಭಾರತದ ಸಂಪತ್ತು ಇಲ್ಲೇ ಖರ್ಚಾಯಿತು. ಅಂದರೆ ಸಂಪತ್ತೇನು ಸೋರಿಕೆ ಆಗಿಲ್ಲ ಮೊಘಲ್ ಕಾಲದಲ್ಲಿ. ಆದರೆ ಯುರೋಪಿಯನ್ರು ಯಾವಾಗ ಬಂದರು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದ ವಿಚಾರ ಬಂದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಾಗ ಅವ್ರೇನಪ್ಪ ಅಂದರೆ ವ್ಯಾಪಾರಕ್ಕೆ ಬಂದರು. ಕ್ರಮೇಣವಾಗಿ ಏನಪ್ಪ ಅಂತಾರೆ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆದರು. ಸೊ ಇಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿ ನಂತರದಲ್ಲಿ ಇಂಗ್ಲೆಂಡಿನ ಅಧಿಕಾರಿಗಳು ಭಾರತಕ್ಕೇನು ಬರ್ತಿದ್ರಲ್ಲ, ಅವರು ಗಳಿಸಿದಂತಹ ಸಂಬಳ ಅಥವಾ ಲಾಭ ಅಥವಾ ಕಂದಾಯ ಅವರು ಭಾರತದಲ್ಲಿ ಖರ್ಚು ಮಾಡ್ತಾ ಇರಲಿಲ್ಲ. ಎಲ್ಲದನ್ನು ಏನು ಮಾಡ್ತಾಯಿದ್ರು, ಯುರೋಪ್ಗೆ ತಗೊಂಡು ಹೋಗ್ತಾ ಇದ್ರು. ಸೊ ಈ ರೀತಿಯಲ್ಲಿ ಏನಾಯಿತು, ನಮ್ಮ ಸಂಪತ್ತು ಏನಾಯಿತು ಅಂದರೆ ಯುರೋಪ್ ಕಡೆ ಸೋರಿಕೆ ಆಯಿತು, ಪ್ರಮುಖವಾಗಿ ಇಂಗ್ಲೆಂಡ್ ಕಡೆ ಸೋರಿಕೆ ಆಯಿತು. ನಮ್ಮ ದೇಶ ಬಡತನದಲ್ಲಿ ಹೋಯಿತು, ಇಂಗ್ಲೆಂಡ್ ದೇಶ ಶ್ರೀಮಂತವಾಯಿತು ಅಂತ ಹೇಳ್ಬಿಟ್ಟು ವಾದ ಹೇಳ್ತಾರೆ ಯಾರು, ದಾದಾಭಾಯಿ ನೌರೋಜಿ. ಅದೇ ರೀತಿಯಲ್ಲಿ ಪಾಲಿಸಿ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಟು ದ ಬ್ರಿಟಿಷ್. ಇಲ್ಲಿ ಏನಪ್ಪ ಅಂದರೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ನಾನು.
ಸೊ ಕೈಗಾರಿಕೆ ಕ್ರಾಂತಿಯಿಂದ ಏನಪ್ಪ ಅಂತ ಹೇಳಿದ್ರೆ ಭಾರತದ ಏನಪ್ಪ ಅಂದರೆ ಕುಶಲ ಕಾರ್ಮಿಕರು, ಗುಡಿ ಕೈಗಾರಿಕೆಗಳು ವಸ್ತುಗಳು ತಯಾರು ಮಾಡಿದ ಮಾರುಕಟ್ಟೆಗೆ ತಗೊಂಡು ಬರುವಾಗ, ಅವರು ಗ್ರಾಹಕರಿಗೆ ಸೇಲ್ ಮಾಡುವಾಗ ಅವ್ರು ಏನು ಮಾಡಬೇಕಾಗಿದ್ದು, ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಕೊಡಬೇಕಿತ್ತು. ಆದರೆ ಅದೇ ಬ್ರಿಟಿಷರು ನಮ್ಮ ಭಾರತದಲ್ಲಿ ಅವ್ರ ದೇಶದ ವಸ್ತುಗಳು ತಂದು ಮಾರಿದರೆ ಯಾವುದೇ ರೀತಿಯ ಒಂದು ತೆರಿಗೆ ಕೊಡದೆ ಏನು ಮಾಡ್ತಾ ಇದ್ದಾರೆ, ಅವರು ನಮ್ಮ ಭಾರತದ ಗ್ರಾಹಕರಿಗೆ ಮಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಲಕ್ರಮೇಣವಾಗಿ ಏನಾಯಿತು, ನಮ್ಮ ಗುಡಿ ಕೈಗಾರಿಕೆಗೆ ಹೋಯಿತು, ನಮ್ಮ ಕೈಗಾರಿಕೆಯ ಸಾಮರ್ಥ್ಯ ಹೋಯಿತು. ಸೊ ಒಂದು ಹಂತದಲ್ಲಿ ಏನಾಯ್ತು ಅಂದರೆ, ಬ್ರಿಟಿಷರ ಈ ನೀತಿಯಿಂದ ಏನಾಗುತ್ತೆ, ಇಂಡಿಯಾ ಬಿಕೇಮ್ ಎ ಅಗ್ರಿಕಲ್ಚರ್ ಓರಿಯೆಂಟೆಡ್ ಕಂಟ್ರಿ. ಒನ್ಸ್ ಇಟ್ ವಾಸ್ ಎ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಕಂಟ್ರಿ, ನಾವು ಇಟ್ ಈಸ್ ಕಾಲ್ಡ್ ಅಗ್ರಿಕಲ್ಚರಲಿ ಓರಿಯೆಂಟೆಡ್, ಅಗ್ರಿಕಲ್ಚರ್ ಡಿಪೆಂಡೆಂಟ್ ಕಂಟ್ರಿ ಆಗಿ ಪರಿವರ್ತನೆ ಆಗುತ್ತೆ. ಸೊ ಅದೇ ರೀತಿಯಲ್ಲಿ R.C. ದತ್ ಅವರು ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಒಂದು ಗ್ರಂಥ ಬರೀತಾರೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ ಕೂಡ ಯಾವ ರೀತಿಯಲ್ಲಿ ಬ್ರಿಟಿಷರು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಇದ್ರ ಬಗ್ಗೆ ಹೇಳ್ಕೊಳ್ತಾರೆ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ, ಬುದ್ಧಿಜೀವಿಗಳು ಕಲಿತ ನಂತರ ಸೊ ಸಮ್ವೇರ್ ದೇ ಟ್ರೈ ಟು ಡೆಸ್ಟ್ರಾಯ್ ಅವರ್ ನೇಷನ್. ಸೊ ಫಾರ್ ದಿಸ್ ರೀಸನ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ನೇಷನ್. ಈ ಒಂದು ಭಾವನೆ ಬರುತ್ತೆ. ಆ ಭಾವನೆನೇ ಏನಾಗುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯತೆ ಉಗಮಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾರಣಕರ್ತರು ಆಗತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ರೆಫರೆನ್ಸ್ ಬುಕ್ಸ್. ಥ್ಯಾಂಕ್ ಯು ವೆರಿ ಮಚ್.